ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 19 ಜುಲೈದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಆಪರೇಷನ್ ಮುಸ್ಕಾನ್ ಟು ಟ್ರೇಸ್ ಮಿಸ್ಸಿಂಗ್ ಚಿಲ್ಡ್ರನ್? ಕಾಣೆಯಾದ ಮಕ್ಕಳನ್ನು ಪತ್ತೆ ಹಚ್ಚಲು ಯಾವ ರಾಜ್ಯ ಸರ್ಕಾರ ಆಪರೇಷನ್ ಮುಸ್ಕಾನ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಆಂಧ್ರ ಪ್ರದೇಶ್. ಕಾಣೆಯಾದ ಮಕ್ಕಳನ್ನು ಪತ್ತೆ ಹಚ್ಚಲು ಆಂಧ್ರ ಪ್ರದೇಶ ಸರ್ಕಾರ ಆಪರೇಷನ್ ಮುಸ್ಕಾನ್ ಅನ್ನು ಪ್ರಾರಂಭಿಸಿದೆ. ಸ್ನೇಹಿತರೆ, ಕೋವಿಡ್-19ನಿಂದ ಮಕ್ಕಳನ್ನು ತಡೆಯಲು ಈ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಸ್ನೇಹಿತರೆ, ಇತರ ರಾಜ್ಯಗಳ ಕಾಣೆಯಾದ ಮಕ್ಕಳನ್ನು ಪತ್ತೆ ಹಚ್ಚುವುದು, ಬಾಲ್ ಕಾರ್ಮಿಕ ಮತ್ತು ಬಂಧಿತ ಬಾಲ್ ಕಾರ್ಮಿಕ ಪದ್ಧತಿಯನ್ನು ತಡೆಗಟ್ಟುವುದು ಮತ್ತು ದೇಶೀಯ ಸಹಾಯವಾಗಿ ತೊಡಗಿರುವ ಮಕ್ಕಳನ್ನು ರಕ್ಷಿಸುವುದು ಈ ಆಪರೇಷನ್ದು ಮುಖ್ಯ ಉದ್ದೇಶವಾಗಿದೆ. ಸ್ನೇಹಿತರೆ, ಪೊಲೀಸ್, ಬಾಲಾಪರಾಧಿ ಕಲ್ಯಾಣ್ ಮತ್ತು ಇತರ ಇಲಾಖೆಗಳ ಒಳಗೊಂಡ ತಂಡಗಳು ಮುಂಜಾನೆಯಿಂದಲೇ ಹೋಟೆಲ್ಗಳು, ಗ್ಯಾರೇಜ್ಗಳು, ಕಾರ್ಖಾನೆಗಳು ಮತ್ತು ಇತರ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿದವು. ವೆನ್ ಈಸ್ ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅಬ್ಸರ್ವ್ಡ್? ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಜುಲೈ 18. ದಕ್ಷಿಣ ಆಫ್ರಿಕಾದ ರಾಜಕೀಯ ನಾಯಕ, ಪೊಲಿಟಿಕಲ್ ಲೀಡರ್ ನೆಲ್ಸನ್ ಮಂಡೇಲಾ ಅವರ ಜನ್ಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ಜುಲೈ 18ರಂದು ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ. ಸ್ನೇಹಿತರೆ, ಜಗತ್ತನ್ನು ಉತ್ತಮವಾಗಿ ಬದಲಾಯಿಸುವ ಉದ್ದೇಶದಿಂದ ಈ ದಿನವನ್ನು ಪ್ರಪಂಚಾದ್ಯಂತ ಗುರುತಿಸಲಾಗಿದೆ. ಸ್ನೇಹಿತರೆ, ವಿಶ್ವಸಂಸ್ಥೆಯು ಜುಲೈ 18ಅನ್ನು ನವೆಂಬರ್ 2009ರಲ್ಲಿ UN ಮಂಡೇಲಾ ದಿನ ಎಂದು ಅಧಿಕೃತವಾಗಿ ಘೋಷಿಸಿತು. ಸ್ನೇಹಿತರೆ, ಮೊದಲ UN ಮಂಡೇಲಾ ದಿನವನ್ನು ಜುಲೈ 18, 2010ರಂದು ನಡೆಸಲಾಯಿತು. The United Nations has designated Noor Wali Masood as global terrorist. He is the chief of which terror group? ವಿಶ್ವಸಂಸ್ಥೆಯು ನೂರ್ ವಲಿ ಮಸೂದ್ ಅವರನ್ನು ಜಾಗತಿಕ ಭಯೋತ್ಪಾದಕ ಎಂದು ಹೆಸರಿಸಿದೆ. ಸ್ನೇಹಿತರೆ, ಅವರು ಯಾವ ಭಯೋತ್ಪಾದಕ ಗುಂಪಿನ ಮುಖ್ಯಸ್ಥರು? He is the chief of which terror group? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ತೆಹ್ರೀಕೆ ತಾಲಿಬಾನ್ ಪಾಕಿಸ್ತಾನ್. ಯುನೈಟೆಡ್ ನೇಷನ್ಸ್ ತೆಹ್ರೀಕೆ ತಾಲಿಬಾನ್ದು ಮುಖ್ಯಸ್ಥ ನೂರ್ ವಲಿ ಮಸೂದ್ ಅವರನ್ನು ಗ್ಲೋಬಲ್ ಟೆರರಿಸ್ಟ್ ಎಂದು ಹೆಸರಿಸಿದೆ. ತಮಿಳುನಾಡು ಗವರ್ಮೆಂಟ್ ಹ್ಯಾಸ್ ಸೆಲೆಬ್ರೇಟೆಡ್ ಜುಲೈ 15 ಆಸ್ ಎಜುಕೇಷನ್ ಡೆವಲಪ್ಮೆಂಟ್ ಡೇ ಟು ಕಮೆಮರೇಟ್ ಬರ್ತ್ ಆನಿವರ್ಸರಿ ಆಫ್ ಹೂಮ್? ಯಾರ ಜನ್ಮ ವರ್ಷ ಆಚರಣೆಯ ನೆನಪಿಗಾಗಿ ತಮಿಳುನಾಡು ಸರ್ಕಾರ ಜುಲೈ 15ಅನ್ನು ಶಿಕ್ಷಣ ಅಭಿವೃದ್ಧಿ ದಿನವಾಗಿ ಆಚರಿಸಿದೆ. ಎಜುಕೇಷನ್ ಡೆವಲಪ್ಮೆಂಟ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕೆ ಕಮರಾಜ್. ಜುಲೈ 15ರಂದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕೆ ಕಮರಾಜ್ ಅವರ ಜನ್ಮ ದಿನಾಚರಣೆಯನ್ನು ತಮಿಳುನಾಡಿನ ಶೈಕ್ಷಣಿಕ ಅಭಿವೃದ್ಧಿ ದಿನವಾಗಿ ಆಚರಿಸಲಾಯಿತು. ಎಜುಕೇಷನ್ ಡೆವಲಪ್ಮೆಂಟ್ ಡೇ. ಸ್ನೇಹಿತರೆ, ಅವರ ಕೊಡುಗೆಗಳನ್ನು ನೆನಪಿಸಿಕೊಳ್ಳಲು ಮತ್ತು ತಮಿಳುನಾಡಿನ ಶಾಲಾ ಶಿಕ್ಷಣ ಸೌಲಭ್ಯಗಳನ್ನು ಹೆಚ್ಚಿಸಲು ಈ ದಿನವನ್ನು ಆಚರಿಸಲಾಯಿತು. ಸ್ನೇಹಿತರೆ, ಕಮರಾಜ್ ಅವರ ಜನ್ಮದಿನವಾದ ಜುಲೈ 15ಅನ್ನು ಶೈಕ್ಷಣಿಕ ಅಭಿವೃದ್ಧಿ ದಿನ ಎಂದು ಘೋಷಿಸುವ ಅಭಿವೃದ್ಧಿ ಮತ್ತು ಆಚರಣೆಯ ಮಸೂದೆಯನ್ನು 2006ರಲ್ಲಿ ತಮಿಳುನಾಡು ಸರ್ಕಾರ ಅಂಗೀಕರಿಸಿತು. ತಮಿಳುನಾಡುದು ಮುಖ್ಯಮಂತ್ರಿ ಸ್ನೇಹಿತರೆ ಇ ಪಳನಿಸ್ವಾಮಿ ಅಂಡ್ ತಮಿಳುನಾಡುದು ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್. The Drug Controller General of India has given approval to India's first fully indigenously developed vaccine against ಡ್ಯಾಶ್ ವಿರುದ್ಧ ಭಾರತದ ಮೊದಲ ಸಂಪೂರ್ಣವಾಗಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲಸಿಕೆಗೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮೋದನೆ ನೀಡಿದ್ದಾರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ನ್ಯೂಮೋನಿಯಾ. ನ್ಯೂಮೋನಿಯಾ ವಿರುದ್ಧ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲಸಿಕೆಗೆ ಭಾರತದ ಡ್ರಗ್ ಕಂಟ್ರೋಲರ್ ಜನರಲ್ ಅನುಮೋದನೆ ನೀಡಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಸ್ನೇಹಿತರೆ, ಲಸಿಕೆಯನ್ನು ಪುಣೆಯ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ.
ಆ್ಯಂಡ್ ಸ್ನೇಹಿತರೆ ದೇಶೀಯವಾಗಿ ಲಸಿಕೆ ತಯಾರಿಸಲು DGCI ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮತಿ ನೀಡಿದೆ. ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಸ್ನೇಹಿತರೆ ಡಾಕ್ಟರ್ ಹರ್ಷವರ್ಧನ್. ಆ್ಯಂಡ್ ಸ್ನೇಹಿತರೆ DCGI ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದು ಡೈರೆಕ್ಟರ್ VG ಸೋಮಾನಿ. ನೇಮ್ ದ ವರ್ಲ್ಡ್ಸ್ ಮೋಸ್ಟ್ ಅಫೋರ್ಡೆಬಲ್ COVID-19 ಡಯಾಗ್ನೋಸ್ಟಿಕ್ ಕಿಟ್ ವಿಚ್ ವಾಸ್ ಡೆವಲಪ್ಡ್ ಬೈ IIT ಡೆಲ್ಲಿ. IIT ಡೆಲ್ಲಿ ಅಭಿವೃದ್ಧಿಪಡಿಸಿದ ವಿಶ್ವದ ಅತ್ಯಂತ ಕೈಗೆಟುಕುವ COVID-19 ಡಯಾಗ್ನೋಸ್ಟಿಕ್ ಕಿಟ್ ಅನ್ನು ಹೆಸರಿಸಿ. ಮೋಸ್ಟ್ ಅಫೋರ್ಡೆಬಲ್ COVID-19 ಡಯಾಗ್ನೋಸ್ಟಿಕ್ ಕಿಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಕೊರೋಶ್ಯೂರ್. ಡೆಲ್ಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಡೆಲ್ಲಿ ಅಭಿವೃದ್ಧಿಪಡಿಸಿದ ವಿಶ್ವದ ಅತ್ಯಂತ ಕೈಗೆಟುಕುವ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ RT-PCR ಆಧಾರಿತ COVID-19 ಡಯಾಗ್ನೋಸ್ಟಿಕ್ ಕಿಟ್ ಕೊರೋಶ್ಯೂರ್ ಅನ್ನು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ರಮೇಶ್ ಪೋಖ್ರಿಯಾಲ್ ಬಿಡುಗಡೆ ಮಾಡಿದರು. ಆ್ಯಂಡ್ ಸ್ನೇಹಿತರೆ ಇದನ್ನು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಆ್ಯಂಡ್ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನುಮೋದಿಸಿದೆ. RT-PCRದು ಫುಲ್ ಫಾರ್ಮ್ ಸ್ನೇಹಿತರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್. Which organization developed P-7 heavy drop system for IL-76 aircraft? IL-76 ವಿಮಾನಗಳಿಗಾಗಿ P-7 ಹೆವಿ ಡ್ರಾಪ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. DRDO. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಭಾಗವಾಗಿ DRDO P-7 ಹೆವಿ ಡ್ರಾಪ್ ಸಿಸ್ಟಮ್ HDS ಹೆವಿ ಡ್ರಾಪ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಆ್ಯಂಡ್ ಸ್ನೇಹಿತರೆ ಇದು IL-76 ವಿಮಾನದಿಂದ 7 ಟನ್ ತೂಕದ ವರ್ಗದ ಮಿಲಿಟರಿ ಮಳಿಗೆಗಳನ್ನು ಪ್ಯಾರಾಡ್ರಾಪ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಆ್ಯಂಡ್ ಸ್ನೇಹಿತರೆ ಈ ಹೆವಿ ಡ್ರಾಪ್ ಸಿಸ್ಟಮ್ ಪ್ಲಾಟ್ಫಾರ್ಮ್ ಮತ್ತು ವಿಶೇಷ ಪ್ಯಾರಾಶೂಟ್ ಸಿಸ್ಟಮ್ ಅನ್ನು ಒಳಗೊಂಡಿದೆ. ಆ್ಯಂಡ್ ಸ್ನೇಹಿತರೆ ಈ ಸಂಪೂರ್ಣ ಸ್ಥಳೀಯ ವ್ಯವಸ್ಥೆಯ ವಿನ್ಯಾಸವನ್ನು ವೈಮಾನಿಕ ವಿತರಣಾ ಸಂಶೋಧನೆ ಮತ್ತು ಅಭಿವೃದ್ಧಿಪಡಿಸಿದೆ. DRDO ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ DRDOದು ಚೇರ್ಮನ್ ಸ್ನೇಹಿತರೆ ಡಾಕ್ಟರ್ G ಸತೀಶ್ ರೆಡ್ಡಿ. ಆ್ಯಂಡ್ DRDOದು ಸ್ಥಾಪನೆ ಸ್ನೇಹಿತರೆ 1958ನಲ್ಲಿ ಆಗಿದೆ. Who inaugurated the 5th edition of Conference on Aerospace and Defense Manufacturing Technologies? ಏರೋಸ್ಪೇಸ್ ಮತ್ತು ರಕ್ಷಣಾ ಉತ್ಪಾದನಾ ತಂತ್ರಜ್ಞಾನಗಳ 5ನೇ ಆವೃತ್ತಿಯ ಸಮಾವೇಶವನ್ನು ಯಾರು ಉದ್ಘಾಟಿಸಿದ್ದರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಶ್ರೀಪದ್ ನಾಯಕ್. ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಈ ವಿಡಿಯೋದು PDF ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ, ಅಲ್ಲಿಂದ ನೀವು ಗ್ರೂಪ್ನ ಜಾಯ್ನ್ ಆಗ್ಬೋದು. ರಕ್ಷಣಾ ರಾಜ್ಯ ಸಚಿವ ಶ್ರೀಪದ್ ನಾಯಕ್ ಅವರು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಉತ್ಪಾದನಾ ತಂತ್ರಜ್ಞಾನಗಳ 5ನೇ ಆವೃತ್ತಿಯನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಿದರು. ಆ್ಯಂಡ್ ಸ್ನೇಹಿತರೆ ಈ ಸಮ್ಮೇಳನವನ್ನು ಭಾರತೀಯ ಕೈಗಾರಿಕಾ ಒಕ್ಕೂಟ ಮತ್ತು ತಮಿಳುನಾಡು ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ಪ್ರಚಾರ ಕೇಂದ್ರ ಮತ್ತು ಸೊಸೈಟಿ ಆಫ್ ಇಂಡಿಯನ್ ಡಿಫೆನ್ಸ್ ತಯಾರಕರ ಜಂಟಿಯಾಗಿ ಆಯೋಜಿಸಿವೆ. ಆ್ಯಂಡ್ ಸ್ನೇಹಿತರೆ 5th ಎಡಿಷನ್ದು ಥೀಮ್ ಎಂಪವರಿಂಗ್ ಇಂಡಿಯಾ ವಿತ್ ಆತ್ಮನಿರ್ಭರ್ ಭಾರತ್ ಮಿಷನ್. Who was honored with 2020 International Press Freedom Award by Committee to Protect Journalists? ಪತ್ರಕರ್ತರನ್ನು ರಕ್ಷಿಸುವ ಸಮಿತಿಯಿಂದ 2020ರ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಯಿತು? ಇಂಟರ್ನ್ಯಾಷನಲ್ ಪ್ರೆಸ್ ಫ್ರೀಡಮ್ ಅವಾರ್ಡ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಲ್ ಆಫ್ ದ ಅಬೌವ್. ಪತ್ರಕರ್ತರನ್ನು ರಕ್ಷಿಸುವ ಸಮಿತಿ 4 ಪತ್ರಕರ್ತರು ಬಾಂಗ್ಲಾದೇಶದ ಶಾಹಿದುಲ್ ಆಲಂ, ಇರಾನ್ನಿಂದ ಮೊಹಮ್ಮದ್ ಮಸೂದ್, ನೈಜೀರಿಯಾದಿಂದ ದಾಪೋ ಒಲಿರೋನ್ಯೋಮಿ ಮತ್ತು ರಷ್ಯಾದ ಸ್ವಾತಾನಾ ಅವರ ಧೈರ್ಯಶಾಲಿ ಕಾರ್ಯಕ್ಕಾಗಿ 2020ರ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ಘೋಷಿಸಿದೆ. ಆ್ಯಂಡ್ ಸ್ನೇಹಿತರೆ ಅವರ ಜೊತೆಗೆ ವಕೀಲ್ ಅಮಲ್ ಕ್ಲೋನಿ ಅವರಿಗೆ ಗ್ವೆನ್ ಐಫಿಲ್ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿ 2020 ನೀಡಿ ಗೌರವಿಸಲಾಗುವುದು. ಆ್ಯಂಡ್ ಸ್ನೇಹಿತರೆ ದ 4 ಜರ್ನಲಿಸ್ಟ್ 4 ಜರ್ನಲಿಸ್ಟ್ ಸ್ನೇಹಿತರೆ ಹ್ಯಾವ್ ಬಿನ್ ಅರೆಸ್ಟೆಡ್ ಆರ್ ಫೇಸ್ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಫಾರ್ ದಿಯರ್ ರಿಪೋರ್ಟಿಂಗ್. ಸೊ ಅವರ ಧೈರ್ಯಶಾಲಿ ಕಾರ್ಯಕ್ಕಾಗಿ 2020ರ ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗುವುದು. NABARD launch development projects worth 44 lakhs in which state or UT? NABARD
44 ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳನ್ನು ಯಾವ ರಾಜ್ಯ ಅಥವಾ ಯುಟಿಯಲ್ಲಿ ಪ್ರಾರಂಭಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಅಂಡಮಾನ್ ಅಂಡ್ ನಿಕೋಬಾರ್. ಗ್ರಾಮೀಣ ಉದ್ಯಮಶೀಲತೆಯ ಮೂಲಕ ಆತ್ಮನಿರ್ಭರ್ ಭಾರತವನ್ನು ಬಲಪಡಿಸಲು ನಬಾರ್ಡ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ 44 ಲ್ಯಾಕ್ಸ್ ರೂಪೀಸ್ದು ಅಭಿವೃದ್ಧಿ ಯೋಜನೆಗಳನ್ನು ಪ್ರಾರಂಭಿಸಿತು. ಸ್ನೇಹಿತರೆ, ಅಭಿವೃದ್ಧಿ ಯೋಜನೆಗಳಲ್ಲಿ ಸ್ವಸಹಾಯ ಗುಂಪುಗಳು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ರಚನೆ ಮತ್ತು ಅಭಿವೃದ್ಧಿಯನ್ನು ಸೇರಿದೆ. ಅಂಡಮಾನ್ ಅಂಡ್ ನಿಕೋಬಾರ್ ಬಗ್ಗೆ ನೋಡೋದು ಸ್ನೇಹಿತರೆ, ಅಂಡಮಾನ್ ಅಂಡ್ ನಿಕೋಬಾರ್ದು ಕ್ಯಾಪಿಟಲ್ ಸ್ನೇಹಿತರೆ ಪೋರ್ಟ್ ಬ್ಲೇರ್. ಆ್ಯಂಡ್ ಅಂಡಮಾನ್ ಅಂಡ್ ನಿಕೋಬಾರ್ದು ಲೆಫ್ಟಿನೆಂಟ್ ಗವರ್ನರ್ ಸ್ನೇಹಿತರೆ ಅಡ್ಮೈರಲ್ ದೇವೇಂದ್ರ ಜೋಶಿ. India's first cable-stayed Indian railway bridge, ಅಂಜಿ ಘಾಟ್ ಬ್ರಿಡ್ಜ್, is being constructed in which state? ಭಾರತದ ಮೊದಲ ಕೇಬಲ್ ಸ್ಟೇಡ್ ಭಾರತೀಯ ರೈಲ್ವೆ ಸೇತುವೆ ಅಂಜಿ ಘಾಟ್ ಸೇತುವೆ ಯಾವ ರಾಜ್ಯದಲ್ಲಿ ನಿರ್ಮಾಣವಾಗುತ್ತಿದೆ? ಅಂಜಿ ಘಾಟ್ ಬ್ರಿಡ್ಜ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಬಾರಾಮುಲ್ಲಾ ಮಾರ್ಗದ ಕತ್ರಾ ಮತ್ತು ರಿಯಾಸಿ ವಿಭಾಗವನ್ನು ಸಂಪರ್ಕಿಸಲು ಭಾರತದ ಮೊದಲ ಕೇಬಲ್ ಸ್ಟೇಡ್ ರೈಲ್ವೆ ಸೇತುವೆ ಅಂಜಿ ಘಾಟ್ ಸೇತುವೆಯನ್ನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತೀಯ ರೈಲ್ವೆ ನಿರ್ಮಿಸುತ್ತಿದೆ. ಆ್ಯಂಡ್ ಸ್ನೇಹಿತರೆ 458 ಕ್ರೋರ್ಸ್ ರೈಲ್ವೆ ಸೇತುವೆಯನ್ನು ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಭಿವೃದ್ಧಿಪಡಿಸುತ್ತಿದೆ. ಆ್ಯಂಡ್ ಸ್ನೇಹಿತರೆ, ಈ ಯೋಜನೆಯು ಭಾರತೀಯ ರೈಲ್ವೆಯ ಉದಾಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಒಂದು ಭಾಗವಾಗಿದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. What is the rank of India in World Intellectual Property Indicators 2019 Index in terms of filling intellectual property in 2018? 2018ರಲ್ಲಿ IP ಆಸ್ತಿ ಸಲ್ಲಿಸುವ ವಿಷಯದಲ್ಲಿ ವಿಶ್ವ ಬೌದ್ಧಿಕ ಆಸ್ತಿ ಸೂಚಕಗಳ 2019ರ ಸೂಚ್ಯಾಂಕದಲ್ಲಿ ಭಾರತದ ರ್ಯಾಂಕ್ ಎಷ್ಟು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ 10. ಭಾರತ 10ನೇ ಸ್ಥಾನದಲ್ಲಿದೆ. ವಿಶ್ವ IP ಸೂಚಕಗಳ 2019ರ ವರದಿಯ ಪ್ರಕಾರ ಒಟ್ಟು IP ಆಸ್ತಿ ಫೈಲಿಂಗ್ ಚಟುವಟಿಕೆಯ ಶ್ರೇಯಾಂಕದಲ್ಲಿ ಭಾರತ ಅಗ್ರ 10ನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ. IP ಅಂದರೆ ಸ್ನೇಹಿತರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಸ್ನೇಹಿತರೆ, ಒಟ್ಟಾರೆ ಶ್ರೇಯಾಂಕದಲ್ಲಿ ಚೈನಾ ಅಗ್ರಸ್ಥಾನದಲ್ಲಿದೆ. ಸ್ನೇಹಿತರೆ, ಜೆನೆವಾ ಮೂಲದ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯು ಜಗತ್ತಿನಾದ್ಯಂತ IP ಚಟುವಟಿಕೆಯನ್ನು ವಿಶ್ಲೇಷಿಸುತ್ತದೆ. ವಿಪೋ ಬಗ್ಗೆ ನೋಡೋದ ಸ್ನೇಹಿತರೆ, ವಿಪೋದು ಫುಲ್ ಫಾರ್ಮ್ ಸ್ನೇಹಿತರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್. ವಿಪೋದು ಹೆಡ್ ಕ್ವಾರ್ಟರ್ ಸ್ನೇಹಿತರೆ ಜೆನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ವಿಪೋದು ಡೈರೆಕ್ಟರ್ ಜನರಲ್ ಫ್ರಾನ್ಸಿಸ್ ಗರಿ. ಆ್ಯಂಡ್ ವಿಪೋದು ಸ್ಥಾಪನೆ ಸ್ನೇಹಿತರೆ 14 ಜುಲೈ 1967ನಲ್ಲಿ ಆಗಿದೆ. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವೆನ್ ಈಸ್ ದ ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಬ್ಸರ್ವ್ಡ್ ಗ್ಲೋಬಲಿ? ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಜುಲೈ 17. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಚಂದ್ರಿಕಾ ಪ್ರಸಾದ್ ಸಂತೋಖಿ ಹ್ಯಾಸ್ ಬಿನ್ ಸ್ವೋನ್ ಇನ್ ಆಸ್ ಅ ಪ್ರೆಸಿಡೆಂಟ್ ಆಫ್ ವಿಚ್ ನೇಷನ್? ಚಂದ್ರಿಕಾ ಪ್ರಸಾದ್ ಸಂತೋಖಿ ಅವರು ಯಾವ ರಾಷ್ಟ್ರದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಸುರಿನೇಮ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಆಪರೇಷನ್ ಮುಸ್ಕಾನ್? ಯಾವ ರಾಜ್ಯ ಸರ್ಕಾರ ಆಪರೇಷನ್ ಮುಸ್ಕಾನ್ ಅನ್ನು ಪ್ರಾರಂಭಿಸಿದೆ? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವೆನ್ ಈಸ್ ನೆಲ್ಸನ್ ಮಂಡೇಲಾ ಇಂಟರ್ನ್ಯಾಷನಲ್ ಡೇ ಅಬ್ಸರ್ವ್ಡ್? ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.